ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಇಕ್ವೇಶನ್ ಇದೆ. ಇನ್ನೊಂದು ಇಕ್ವೇಶನ್ ಏನಿದೆ, ಎಸ್ ಅಪಾನ್ 3 ಪ್ಲಸ್ ಟಿ ಅಪಾನ್ 2 ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಇಕ್ವೇಶನ್ ಇದೆ. ಈಗ ನೋಡಿ ಈ ರೀತಿ ಫ್ರಾಕ್ಷನ್ ಕೊಟ್ರೆ ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ, ಏನು ಟೆನ್ಷನ್ ಮಾಡ್ಕೋಬೇಕು, ಇದನ್ನ ನಾವು ಎಲ್ ಸಿ ಎಂ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನೇನಿದೆ ಇಲ್ಲಿ, 3 ಇದೆ, 2 ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಸೊ ಎಲ್ ಸಿ ಎಂ ತೆಗಿಯೋಣ. ನೋಡಿ 2 ಈ 3 ಹಾಗೆ ಇಡೋಣ, 2 1 2 1 ಇದೆ. ಅಗೇನ್ 3 ತಗೊಳ್ಳೋಣ, 3 1 1 ಬಂತು. ಸೊ 2 3 ಏನ್ ಬಂತು, 6 ಬಂತು ಅಲ್ವಾ. 6 ಎಲ್ ಸಿ ಎಂ ಬಂದ್ರೆ ಹೋಲ್ ಈಕ್ವೇಶನ್ ನ ನಾವು 6 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಮೇಡಮ್ ಅಂದ್ರೆ, ನೋಡಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ 6 ಇದೆ ಇಂಟು ಇಲ್ಲೇನಿದೆ ಎಸ್ ಅಪಾನ್ 3 ಇದೆ. ಈ ರೀತಿ ಮಲ್ಟಿಪ್ಲೈ ಮಾಡಿ. 3 1 3 2 ಸೊ ಏನ್ ಬಂತು, 2 ಇಂಟು ಎಸ್ 2s ಬಂತು. ಪ್ಲಸ್ ಹಾಗೆ ಇಡೋಣ. ಈಗ 6 ಇಂಟು ಟಿ ಅಪಾನ್ 2 ಹಾಕೋಣ. ಈಗ ನೋಡಿ 2 1 2 3 3 ಇಂಟು ಟಿ 3t ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ 6 ಇಂಟು 6, ಇಲ್ಲಿ 6 ಇಂಟು 6 ಎಷ್ಟಾಯ್ತು, 36. ನೋಡಿ ನಮ್ಗೆಲ್ಲ ಫ್ರಾಕ್ಷನ್ ಹೋಯ್ತು, ಹೋಲ್ ನಂಬರ್ಸ್ ಬಂತು. ಸೊ ಈ ರೀತಿ ಮಾಡ್ಕೋಬೇಕು. ಇದನ್ನ ನಾವು ಈಕ್ವೇಶನ್ 1 ಅಂತ ತಗೊಂಡ್ರೆ, ಇದನ್ನ ನಾವು ಈಕ್ವೇಶನ್ 2 ಅಂತ ತಗೊಳ್ಳೋಣ. ಓಕೆ, ಈಗ ಫಸ್ಟ್ ಇಕ್ವೇಶನ್ ತಗೋಬೇಕಲ್ವಾ. ಸೊ ಟೇಕಿಂಗ್ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 1 ಏನಿದೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3 ಅಂತ ಇದೆ. ಈಗ ನಾವೇನ್ ಮಾಡ್ಕೊಳ್ತೀವಿ, ಎಸ್ ಇಸ್ ಈಕ್ವಲ್ಸ್ ಟು 3, ಈ ಮೈನಸ್ ಟಿ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಪ್ಲಸ್ ಟಿ ಆಯ್ತು ಅಲ್ವಾ. ಇದನ್ನ ನಾವೇನಂತ ಮಾಡ್ಕೋಬೇಕು, ಈಕ್ವೇಶನ್ ನಂಬರ್ 3 ಅಂತ ಮಾಡ್ಕೋಬೇಕು. ಈಗ ಎಸ್ ಈಕ್ವಲ್ಸ್ ಟು ಏನ್ ಬಂದಿದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾವುದು, ಈಕ್ವೇಶನ್ ನಂಬರ್ 2 ನಲ್ಲಿ. ಸೊ ಪುಟ್ ಎಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಟಿ ಇನ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಏನು, ಫಸ್ಟ್ 2s ಪ್ಲಸ್ 3t ಇಸ್ ಈಕ್ವಲ್ಸ್ ಟು 36 ಇದೆ. ಸೊ ನಾವು ಎಸ್ ಎಲ್ಲಿದೆನೋ ಅಲ್ಲಿ ನಾವು 3 ಪ್ಲಸ್ ಟಿ ಹಾಕೋಣ. ಸಾರಿ, ಇಲ್ಲಿ 2 ಇದೆ, 2 ಹಾಗೆ ಬರೆಯೋಣ. ಎಸ್ ಪ್ಲಸ್ ಅಲ್ಲಿ ಮಾತ್ರ ನಾವು 3 ಪ್ಲಸ್ ಟಿ ಹಾಕೋಣ. ಓಕೆ, ಪ್ಲಸ್ 3t ಆಸ್ ಇಟ್ ಈಸ್ ಬರೆಯೋಣ, ಇಸ್ ಈಕ್ವಲ್ಸ್ ಟು 36. ಈಗ ಮಲ್ಟಿಪ್ಲೈ ಮಾಡಿ, 2 3 6 ಪ್ಲಸ್ 2 ಇಂಟು ಟಿ 2t ಪ್ಲಸ್ 3t ಇಸ್ ಈಕ್ವಲ್ಸ್ ಟು 36. ಈಗ ನೋಡಿ 2t ಪ್ಲಸ್ 3t ಅಂದ್ರೆ ಏನಾಗುತ್ತೆ, ಆಡ್ ಮಾಡಿದ್ರೆ ನಮಗೆ 5t ಆಯ್ತು ಅಲ್ವಾ. ಸೊ 6, ಈ 6 ಈಕ್ವಲ್ಸ್ ಟು ತಗೊಂಡ್ರೆ ಒಂದೇ ಲೈನ್ ಅಲ್ಲಿ ಬರಿಬಹುದು. ನೋಡಿ 5t ಇಸ್ ಈಕ್ವಲ್ಸ್ ಟು 36. ಈ 6 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ 6 ಆಯ್ತು ಅಲ್ವಾ. 36 ಮೈನಸ್ 6 ಅಂದ್ರೆ ಎಷ್ಟು ಬರುತ್ತೆ, ನಮಗೆ 30 ಬಂತು. ಸೊ 5t ಇಸ್ ಈಕ್ವಲ್ಸ್ ಟು 30. ಸೊ ಏನಾಗುತ್ತೆ, ಟಿ ಇಸ್ ಈಕ್ವಲ್ಸ್ ಟು 30. ಈ 5 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲ್ ಮಾಡಿದ್ರೆ 5 1 5 6 ಏನ್ ಬಂತು, 6 ಬಂತು. ಸೊ ಟಿ ಇಸ್ ಈಕ್ವಲ್ಸ್ ಟು 6 ಬಂತು. ಈಗ ಇದನ್ನ ನಾವು ಈಕ್ವೇಶನ್ ನಂಬರ್ 3 ನಲ್ಲಿ ಹಾಕೋಣ. ಈಕ್ವೇಶನ್ ನಂಬರ್ 3 ಅಲ್ಲಿ ನಾವೇನ್ ಮಾಡ್ಕೊಂಡಿದ್ವಿ, ಎಸ್ ಇಸ್ ಈಕ್ವಲ್ಸ್ ಟು ಈ ಟಿ ಈಕ್ವಲ್ಸ್ ಕಡೆ ಕಳಿಸಿದ್ರೆ 3 ಪ್ಲಸ್ ಟಿ ಆಗಿತ್ತು. ಸೊ ಎಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಟಿ. ಒಂದು ಲೈನ್ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಓಕೆ, ಪುಟ್ ಟಿ ಇಸ್ ಈಕ್ವಲ್ಸ್ ಟು 6 ಇನ್ ಈಕ್ವೇಶನ್ ನಂಬರ್ 3 ಅಂತ. ಈಗ ಎಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಟಿ ಪ್ಲಸ್ ಅಲ್ಲಿ ಏನಿದೆ, ಟಿ ಇಸ್ ಈಕ್ವಲ್ಸ್ ಟು 6 ಬಂದಿದೆ ಅಲ್ವಾ ನಮ್ಗೆ. ಸೊ 6 ಪುಟ್ ಮಾಡೋಣ. ಸೊ ಎಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ 6 9 ಆಯ್ತು ಅಲ್ವಾ. ಇಲ್ಲಿ ನಮ್ಗೆ ಎಸ್ ವ್ಯಾಲ್ಯೂ ಕೂಡ ಬಂತು, ಟಿ ವ್ಯಾಲ್ಯೂ ಕೂಡ ಬಂತು. ದೇರ್ಫೋರ್
ಎಸ್ ಇಸ್ ಈಕ್ವಲ್ಸ್ ಟು 9, ಟಿ ಇಸ್ ಈಕ್ವಲ್ಸ್ ಟು 6 ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.